ಓಕೆ, ನಾವು ಅಲೋಯನ್ಸಸ್ ಬಗ್ಗೆ ನೋಡಿದ್ವಿ. ಲೆಟ್ ಅಸ್ ಸಿ ಪರ್ಕ್ವಿಸಿಟ್ಸ್. ಅಲೋಯನ್ಸಸ್ ಅಲ್ಲಿ ನಾವೇನು ನೋಡಿದ್ವಿ? ಟ್ಯಾಕ್ಸಬಲ್ ಅಲೋಯನ್ಸ್, ಸೆಮಿ ಟ್ಯಾಕ್ಸಬಲ್ ಅಥವಾ ಪಾರ್ಟ್ಲಿ ಟ್ಯಾಕ್ಸಬಲ್, ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಲೋಯನ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಅಲೋಯನ್ಸಸ್. ಹಾಗೇನೆ ಪರ್ಕ್ವಿಸಿಟ್ಸ್ ಅಲ್ವೇ ಟ್ಯಾಕ್ಸಬಲ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಪರ್ಕ್ವಿಸಿಟ್ಸ್ ಆ್ಯಂಡ್ ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ಇನ್ ಸ್ಪೆಸಿಫೈಡ್ ಕೇಸಸ್, ಈ ಮೂರು ಕ್ಯಾಟಗರಿನ ನೋಡ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪರ್ಕ್ವಿಸಿಟ್ಸ್. Perquisites are the benefits given to the employee by the employer in addition to salary or wages. Normally, they are given in kind. ಪರ್ಕ್ವಿಸಿಟ್ಸ್ ಏನು ಹೇಳ್ತೀವಿ ಇವಾಗ? ಫುಡ್ ಕೂಪನ್ ಅಂತ ಹೇಳ್ಬೋದು. ಫುಡ್ ಕೂಪನ್ ಇರ್ಬೋದು, ಲಂಚ್ ಕೂಪನ್ಸ್ ಇರ್ಬೋದು, ಅಥವಾ ದೇ ವಿಲ್ ಹ್ಯಾವ್ ಹಾಲಿಡೇ ಹೋಮ್ ಇರುತ್ತೆ ಕಂಪನಿಲಿ, ಅದು ಫ್ರೀಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಅವ್ರದ್ದೇ ಕ್ವಾರ್ಟರ್ಸ್ ಇರುತ್ತೆ, ಫ್ರೀಯಾಗಿ ಯೂಸ್ ಮಾಡ್ಬೋದು. ಆ ಥರದನ್ನ ಪರ್ಕ್ವಿಸಿಟ್ಸ್ ಅಂತಾರೆ. ದಿಸ್ ಇಸ್ ನಾಟ್ ಅ ಕ್ಯಾಶ್. ಅಲೋಯನ್ಸ್ ವಿಲ್ ಬಿ ಗಿವನ್ ಇನ್ ಕ್ಯಾಶ್. ದಿಸ್ ಇಸ್ ಕೈಂಡ್. ಕೈಂಡ್ ಅಂದ್ರೆ ಥಿಂಗ್ಸ್ ಯೂಸ್ ಮಾಡೋ ಅಂಥದ್ದು, ಕಾರ್ ಯೂಸ್ ಮಾಡೋ ಅಂಥದ್ದು, ಆಯ್ತಾ, ಕ್ಲಬ್ ಫೆಸಿಲಿಟಿ ಯೂಸ್ ಮಾಡೋ ಅಂಥದ್ದು, ಅದನ್ನ ನಾವು ಏನು ಹೇಳ್ತೀವಿ? ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಅಲೋಯನ್ಸಸ್ ಆರ್ ಇನ್ ಕ್ಯಾಶ್, ಪರ್ಕ್ವಿಸಿಟ್ಸ್ ಆರ್ ಇನ್ ಕೈಂಡ್. ಯಾವುದೋ ಒಂದು ವಸ್ತುನ ಯೂಸ್ ಮಾಡೋಕ್ಕೆ, ಫ್ರೀಯಾಗಿ ಯೂಸ್ ಮಾಡೋಕ್ಕೆ ಬಿಡ್ತಾರೆ. ಹವೆವರ್, there are certain perquisites which are given in monetary. ಮಾನಿಟರಿಲೂ ಕೊಡ್ತಾರೆ. ಯಾವುದು ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸ್ನ ರೀಇಂಬರ್ಸ್ ಮಾಡಿಕೊಂಡಾಗ ದಟ್ ಅಮೌಂಟ್ ವಿಲ್ ಬಿ ಆಲ್ಸೋ ಕಾಲ್ಡ್ ಆಸ್ ಪರ್ಕ್ವಿಸಿಟ್ಸ್. 90% ಎಲ್ಲ ಪರ್ಕ್ವಿಸಿಟ್ಸ್ ಕೈಂಡ್ ಇರುತ್ತೆ. ದೆರ್ ಆರ್ ಓನ್ಲಿ ಫ್ಯೂ ವಿಚ್ ಕ್ಯಾನ್ ಬಿ ಅವೈಲ್ಡ್ ಇನ್ ಕ್ಯಾಶ್. ಲೆಟ್ ಅಸ್ ಸಿ ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ಇನ್ ಆಲ್ ಕೇಸಸ್. ಆಲ್ ಕೇಸಸ್ ಅಂದರೆ ದೆರ್ ಆರ್ 2 ಕೇಸಸ್. ಒಂದು ನಾರ್ಮಲ್ cases like a non-specified employee and a specified employee. And who are these specified employee ಅಂತಂದ್ರೆ, ಯೂಶುವಲ್ ಆಗಿ ಒಂದೊಂದು ಕಂಪನಿದು ಬಿಗ್ ಎಂಪ್ಲಾಯ್, ಲೈಕ್ ಇವಾಗ CEOs ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ಅಂಥವ್ರನ್ನ ನಾವು ಸ್ಪೆಸಿಫೈಡ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸಿ ಹೂ ಆರ್ ದ ಸ್ಪೆಸಿಫೈಡ್ ಎಂಪ್ಲಾಯ್. ಫಸ್ಟ್ ಇದನ್ನ ನೋಡ್ಬಿಡೋಣ. ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ಹೂ ಆರ್ ದ ಸ್ಪೆಸಿಫೈಡ್ ಎಂಪ್ಲಾಯಿ, ಹೂ ಆರ್ ಅ ನಾನ್ ಸ್ಪೆಸಿಫೈಡ್ ಎಂಪ್ಲಾಯಿ. ದೆನ್ ವಿ ಕ್ಯಾನ್ ಕನ್ಸಿಡರ್ ದ ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್, ನಾಟ್ ಟ್ಯಾಕ್ಸಬಲ್. ಲೆಟ್ ಅಸ್ ಸಿ ಹೂ ಆರ್ ದ ಸ್ಪೆಸಿಫೈಡ್ ಕೇಸಸ್. ಸ್ಪೆಸಿಫೈಡ್ ಎಂಪ್ಲಾಯೀಸ್ ಯಾರಪ್ಪ ಅಂದ್ರೆ, an employee is considered as a specified employee. ಸ್ಪೆಸಿಫೈಡ್ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ. ಯಾರು ಅಂದ್ರೆ, he or she satisfy any one of these 3 ಕಂಡೀಷನ್. 1, 2, 3 ಕಂಡೀಷನ್ ಅಲ್ಲಿ ಯಾವುದಾದ್ರೂ 1 ಕಂಡೀಷನ್ ಸ್ಯಾಟಿಸ್ಫೈ ಆಗಿರ್ಬೇಕು. ಏನಪ್ಪಾ ಅಂದ್ರೆ, he or she must be an employee, ಎಂಪ್ಲಾಯಿ ಆಗಿರ್ಬೇಕು, and who is a director in the company. ಎಂಪ್ಲಾಯರ್ ಕಂಪನಿಲಿ ಡೈರೆಕ್ಟರ್ ಆಗಿರ್ಬೇಕು. ಫಸ್ಟ್ ಕಂಡೀಷನ್ ಏನು? he or she should be a director in the employer company. ಕಂಪನಿಲಿ ಡೈರೆಕ್ಟರ್ ಆಗಿರ್ಬೇಕು, ಆ ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಇರಬೇಕು. ಓಕೆ. ದೆನ್ ಸೆಕೆಂಡ್ ಒನ್ ಇಸ್, he or she should be the beneficial owner of a equity share. ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ವ್ಯಕ್ತಿ ಒಂದು ಕಂಪನಿದು 20% ಗಿಂತ ಜಾಸ್ತಿ ಈಕ್ವಿಟಿ ಶೇರ್ ಒಬ್ರೆ ಈಕ್ವಿಟಿ ಶೇರ್ನ ಅವ್ರ ಹೆಸರಲ್ಲಿ ಇರಬೇಕು. ಆರ್ ಹಿ ಆರ್ ಶಿ ಶುಡ್ ಹ್ಯಾವ್ ಮೋರ್ ವೋಟಿಂಗ್ ಪವರ್. ಎಲ್ಲಾರ್ದಕ್ಕಿಂತ ಜಾಸ್ತಿ. ಇಲ್ಲಿ 20% ಅಂತಾನೆ ಬರಲ್ಲ. ಇವಾಗ ಜಸ್ಟ್ 10% ಶೇರ್ಸ್ ಇದ್ದಾಗಲೇ ವೋಟಿಂಗ್ ಪವರ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಹೂ ಹ್ಯಾಸ್ ದ ಹೈಯೆಸ್ಟ್ ವೋಟಿಂಗ್ ಪವರ್, ಮೋರ್ ವೋಟಿಂಗ್ ಪವರ್ ಇನ್ ದ ಎಂಪ್ಲಾಯರ್ ಕಂಪನಿ. ಇಲ್ಲೂ 2 ಕಂಡೀಷನ್. ಓಕೆ, ಏನ್ ಕಂಡೀಷನು? ಐದರ್ he or she should have 20% ಆಫ್ ದ ಈಕ್ವಿಟಿ ಶೇರ್ಸ್ ಅವ್ರ ಹೆಸರಲ್ಲಿ. ಇವಾಗ ಎಷ್ಟು 1,00,000 ಶೇರ್ಸ್ ಇಶ್ಯೂ ಆಗಿದೆ ಈ ಕಂಪನಿಲಿ ಅಂದ್ರೆ 20,000 ಶೇರ್ಸು ಈ ವ್ಯಕ್ತಿ ಹೆಸರಲ್ಲಿರ್ಬೇಕು, ಅಥವಾ ಈ ವ್ಯಕ್ತಿ ಜಾಸ್ತಿ ವೋಟಿಂಗ್ ಪವರ್ ಇರಬೇಕು. ಒಬ್ಬೊಬ್ರ ಹತ್ರ ಬರೀ 20% ಅಲ್ಲ, 10% ಇದೆ, 15% ಇದೆ, 17% ಇದೆ ಶೇರ್ಸು. ಅವಾಗ ಆ ವ್ಯಕ್ತಿಗೆ ಜಾಸ್ತಿ ವೋಟಿಂಗ್ ಪವರ್ ಇದೆ ಅಂದಾಗ
ಅವಾಗಲೂ ಸಮೇತ ಸ್ಪೆಸಿಫೈಡ್ ಪರ್ಸನ್ ಆಗುತ್ತೆ. ಇಲ್ಲೇ 2 ಕಂಡೀಷನ್ ಇದೆ, ಐದರ್ 20% ಇರಬೇಕು ಈಕ್ವಿಟಿ ಶೇರ್ಸ್ ಕಂಪನಿದು, ಅಥವಾ ಜಾಸ್ತಿ ವೋಟಿಂಗ್ ಪವರ್ ಇವ್ರ ಹತ್ರ ಇರಬೇಕು. ಓಕೆ, ಸೆಕೆಂಡ್ ಅಲ್ಲಿ 2 ಕಂಡೀಷನ್ ಬರುತ್ತೆ. ದೆನ್ ಥರ್ಡ್ ಅಲ್ಲಿ ದ ಟೋಟಲ್ ಟ್ಯಾಕ್ಸಬಲ್ ಮಾನಿಟರಿ ರಿಸೀಟ್ ಆಫ್ ಎಂಪ್ಲಾಯಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಲ್ಲಿ ಏನಾಗಿರ್ಬೇಕು, ಆಫ್ಟರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸ್ಟ್ಯಾಂಡರ್ಡ್ ಡಿಡಕ್ಷನ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಅದೆಲ್ಲ ಎಲ್ಲ ಹೋಗಿ ಇಟ್ ಶುಡ್ ಎಕ್ಸೀಡ್ 50,000. ದೆನ್ he or she should be considered as a specified employee. So after deduction under section 16, that is a standard deduction, 50,000 ಬರಬೇಕು. ಸೊ ಏನ್ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಎನಿ ಪರ್ಸನ್ ಹೂ ಇಸ್ ಪೇಯಿಂಗ್ ಟ್ಯಾಕ್ಸ್, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ದ ಕ್ಲಾಸಿಫಿಕೇಶನ್ ಆಫ್ ಪರ್ಕ್ವಿಸಿಟ್ಸ್ ಇಂಟು ಸ್ಪೆಸಿಫೈಡ್ ಅಂಡ್ ನಾನ್ ಸ್ಪೆಸಿಫೈಡ್ ಡಸ್ ನಾಟ್ have much practical utility as all employee paying tax are specified employees. ಯಾರ್ಯಾರು ಟ್ಯಾಕ್ಸ್ ಪೇ ಮಾಡ್ತಾರೆ ಅವರೆಲ್ಲರೂ ಸ್ಪೆಸಿಫೈಡ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಸ್ಪೆಸಿಫೈಡ್ ಅಥವಾ ಯಾರು ಟ್ಯಾಕ್ಸ್ ಪೇ ಮಾಡ್ತಿಲ್ಲ ನಾನ್ ಸ್ಪೆಸಿಫೈಡ್ ಎಂಪ್ಲಾಯೀಸ್ ಎಲ್ಲರಿಗೂ ಒಂದು ಈ ಪರ್ಟಿಕ್ಯುಲರ್ 11 ಕ್ಯಾಟಗರಿಲಿ ಎಲ್ಲ ಪರ್ಕ್ವಿಸಿಟ್ಸ್ ಟ್ಯಾಕ್ಸಬಲ್ ಇರುತ್ತೆ. ಯಾವುದು? ರೆಂಟ್ ಫ್ರೀ ಅಕಾಮಡೇಷನ್, ರೆಂಟ್ RFE ಅಂತಾರೆ. ರೆಂಟ್ ಫ್ರೀ ರೆಂಟ್ ತಗೋತಲ್ಲ, ಲೈಕ್ ಕ್ವಾರ್ಟರ್ಸ್ ಇದೆ, ಸೊ ವಿ ಆರ್ ಗಿವಿಂಗ್ ದ ಕ್ವಾರ್ಟರ್ಸ್ ಟು ದ ಎಂಪ್ಲಾಯೀಸ್ ಆಸ್ ಮ್ಯಾನೇಜ್ಮೆಂಟ್. ಆಬ್ಲಿಗೇಷನ್ ಆಫ್ ದ ಎಂಪ್ಲಾಯಿ ಮೆಟ್ ಬೈ ದ ಎಂಪ್ಲಾಯರ್. ಯಾವುದೋ ಒಂದು ಆಬ್ಲಿಗೇಷನ್ ಇದೆ, ಮೇ ಬಿ he ಸಪೋಸ್ ಟು ಪೇ ಫಾರ್ ದ ಸಮ್ ಫಂಕ್ಷನ್ಸ್, ಏನೋ ಒಂದು ಲೋನ್ ಇದೆ, ಲೋನ್ನ ಪೇ ಮಾಡ್ತಾ ಇದ್ದಾರೆ ಯಾರು? ಎಂಪ್ಲಾಯರ್ ಇಸ್ ಪೇಯಿಂಗ್ ಫಾರ್ ಎಂಪ್ಲಾಯಿ. ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಾ ಇದೆ. ಸೇಲ್ ಆಫ್ ಎಂಪ್ಲಾಯರ್ಸ್ ಮೂವಬಲ್ ಅಸೆಟ್ಸ್ ಅಂದ್ರೆ ಕಾರ್ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಅದು ಯಾವುದೋ ಒಂದು ಅಸೆಟ್ಸ್ ಏನ್ ಮಾಡ್ತಾ ಇದ್ದಾರೆ, ಎಂಪ್ಲಾಯರ್ ಸೇಲ್ ಮಾಡ್ತಾ ಇದ್ದಾರೆ, ಅವಾಗ ಇವ್ರಿಗೆ ಕೊಡೋದು. ಯೂಸ್ ಆಫ್ ಎಂಪ್ಲಾಯರ್ಸ್ ಮೂವಬಲ್ ಅಸೆಟ್ಸ್, ಯೂಸ್ ಮಾಡಕ್ ಕೊಡೋದು, ಕಾರ್ ಇರ್ಬೋದು ಅಲ್ಲ, ಮೂವಬಲ್ ಅಸೆಟ್ಸ್. ಫ್ರೀ ಹಾಲಿಡೇ ಹೋಮ್ ಫೆಸಿಲಿಟಿ ಕಂಪನಿದೇ ಇರುತ್ತೆ, ಅವ್ರು ಹೋಗಲ್ಲಿ ಯೂಸ್ ಮಾಡ್ಬೋದು. ಫ್ರೀ ಲಂಚ್ ಅಂಡ್ ಗಿಫ್ಟ್ಸ್, ಟ್ರಾವೆಲಿಂಗ್ ಅಂಡ್ ಟೂರಿಂಗ್ ಫ್ರೀ. ಆಮೇಲೆ ಅದಕ್ಕೆ ಇವರು ಟ್ರಾವೆಲ್ ಟೂರು ಕಂಪನಿಯಿಂದ ಕೊಟ್ಟಿರ್ತಾರೆ, ಕ್ರೆಡಿಟ್ ಕಾರ್ಡ್ ಕಂಪನಿಯಿಂದ ಕೊಟ್ಟಿರ್ತಾರೆ, ಕ್ಲಬ್ ಫೆಸಿಲಿಟಿ ಕಂಪನಿಯಿಂದ ಕೊಟ್ಟಿರ್ತಾರೆ. ಅಂಡ್ ದ ಈಕ್ವಿಟಿ ಶೇರ್ಸ್, ಸ್ವೀಟ್ ಈಕ್ವಿಟಿ ಶೇರ್ಸ್ ಅಂದ್ರೆ ಇಟ್ ಈಸ್ ಈಕ್ವಿಟಿ ಶೇರ್ಸ್, ESOP ಅಂತಾರೆ. ESOP ದಟ್ ಈಸ್ ಎಂಪ್ಲಾಯಿ ಸ್ಟಾಕ್ ಆಪ್ಷನ್. ಓಕೆ, ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಅಂತ. ಇಲ್ಲೇನಾಗ್ತದೆ, ಎಂಪ್ಲಾಯಿಗೆ ಬೋನಸ್ ಬದಲು ಅವ್ರದ್ದೇ ಆದ ಶೇರ್ಸ್, ಈಕ್ವಿಟಿ ಶೇರ್ಸ್ನ ಕೊಡೋದು. These are the perquisites which are taxable in all the cases. Next, specified employee ಗೆ ಯಾವ್ದ್ಯಾವ್ದು ಕೊಡ್ತಾ ಇದ್ದಾರೆ, which are taxable. The perquisites which are taxable in the hands of specified employee are mentioned below. Salary of domestic servant ಕೊಟ್ಟಿರ್ತಾರೆ ಅವ್ರ ಸ್ಯಾಲ್ರಿ. ಚಿಲ್ಡ್ರನ್ ಎಜುಕೇಶನ್ ಫ್ರೀ ಗ್ಯಾಸ್ ಎಲೆಕ್ಟ್ರಿಕಲ್ ವಾಟರ್ ಫೆಸಿಲಿಟಿ, ಮೆಡಿಕಲ್ ಫೆಸಿಲಿಟಿ ಫ್ರೀ, ಲೀವ್ ಟ್ರಾವೆಲ್ ಕನ್ಸೆಷನ್, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಮೋಟರ್ ಕಾರ್ ಫೆಸಿಲಿಟಿ. ಇಷ್ಟುವೆ which are taxable in the hands of specified employee. Then we'll see the tax-free perquisites. ಯಾವ್ದಪ್ಪ tax-free perquisites ಅಂದ್ರೆ, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್ ಗಿವನ್ ಟು ದ ಎಂಪ್ಲಾಯಿ ಫಾರ್ ಅಫಿಷಿಯಲ್ ಅಥವಾ ಪರ್ಸನಲ್ ಯೂಸ್ಗೆ ಕೊಡೋದು, ಅದು ಟ್ಯಾಕ್ಸ್ ಫ್ರೀ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಪೆನ್ಷನ್ ಆರ್ ಡೆಫರ್ಡ್ ಆನ್ಯುಟಿ ಸ್ಕೀಮ್. ನೆಕ್ಸ್ಟ್ ಪೆನ್ಷನ್ಗೆ ದುಡ್ಡು ಕೊಡೋದು, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ಸ್ಟಾಫ್ ಗ್ರೂಪ್ ಇನ್ಶೂರೆನ್ಸ್ಗೆ ಎಂಪ್ಲಾಯಿ ದುಡ್ಡು ಕೊಡೋದು. ಮತ್ತೆ ಫೀಸ್ ಫಾರ್ ರಿಫ್ರೆಶ್ ಆರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಪೇಡ್ ಬೈ ದ ಎಂಪ್ಲಾಯಿ. ಕೋರ್ಸ್ ಮಾಡ್ತಾ ಇದ್ದಾರೆ,
ಅದಕ್ಕೆ ದುಡ್ಡು ಕೊಡೋದು. ಫ್ರೀ ರೇಷನ್ ರಿಸೀವ್ಡ್ ಬೈ ದ ಮೆಂಬರ್ಸ್ ಆಫ್ ದ ಆರ್ಮ್ಡ್ ಫೋರ್ಸ್ಗೆ ಫ್ರೀ ರೇಷನ್ ಕೊಡ್ತಾರೆ. ಸೊ ದಟ್ ಈಸ್ ಟ್ಯಾಕ್ಸ್ ಫ್ರೀ. ಆರ್ಮ್ ಫೋರ್ಸ್ ಅಂದ್ರೆ ಇವಾಗ ಆರ್ಮಿ ಅಂತವ್ರು. ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಎಂಪ್ಲಾಯರ್ ಈಸ್ ಸೋಲ್ಡ್ ಟು ದ ಎಂಪ್ಲಾಯಿ ಅಟ್ ಕನ್ಸೆಷನಲ್ ರೇಟ್. ಅವ್ರದ್ದೇ ಗೂಡ್ಸ್ನ ಅವ್ರ ಎಂಪ್ಲಾಯೀಸ್ಗೆ 10% ಡಿಸ್ಕೌಂಟ್ಸು ಅಥವಾ 20% ಡಿಸ್ಕೌಂಟ್ ಆಗಿ ಕೊಡ್ತಾರೆ. ದಟ್ ಈಸ್ ಟ್ಯಾಕ್ಸ್ ಫ್ರೀ. ಹೋಟೆಲ್ ಅಕಾಮಡೇಷನ್ ಇನ್ ಕೇಸ್ ಆಫ್ ಟ್ರಾನ್ಸ್ಫರ್ ಫಾರ್ ನಾಟ್ ಎಕ್ಸೀಡಿಂಗ್ 15 days. ಇವಾಗ ಟ್ರಾನ್ಸ್ಫರ್ ಮಾಡಿದ್ದಾರೆ, ಟ್ರಾನ್ಸ್ಫರ್ಗೆ 15 days ತನಕ ಬೇರೆ ಕಡೆ ಹೋದಾಗ ಅಲ್ಲಿ ಹೋಟೆಲ್ ಫೆಸಿಲಿಟಿ ತಗೋಬೇಕು. ಎಬೋ 15 days ಆದರೆ ಅದು ಟ್ಯಾಕ್ಸಬಲ್. Interest free loan given to the employee shall be exempt in the hands of employee if the amount of such original loan does not exceed 20,000. 20,000 ಅಷ್ಟು ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟಿದ್ದು ಟ್ಯಾಕ್ಸ್ ಫ್ರೀ. 20,000 ಗಿಂತ ಜಾಸ್ತಿ ಇದ್ರೆ ಅದು ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಫ್ರೀ ಲೋನ್ ಗಿವನ್ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್ ಟು ಎಂಪ್ಲಾಯಿ ಆರ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಈಸ್ ಫುಲ್ಲಿ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. ನೆಕ್ಸ್ಟ್ ಒನ್ ಇಸ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ದ ಎಂಪ್ಲಾಯರ್ ಎಂಪ್ಲಾಯಿಗೆ ಮೆಡಿಕಲ್ ಇನ್ಶೂರೆನ್ಸ್ ಪೇ ಮಾಡ್ತಾ ಇದ್ದಾನೆ. ದಟ್ ಈಸ್ ಟ್ಯಾಕ್ಸ್ ಫ್ರೀ. ಪ್ರೀಮಿಯಂ ಪೇಡ್ ಆನ್ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ ಬೈ ದ ಎಂಪ್ಲಾಯರ್. ಅಂಡ್ ದೆನ್ ಪರ್ಕ್ ವಿಸಿಟ್ಸ್ ಟು ಗೌರ್ಮೆಂಟ್ ಎಂಪ್ಲಾಯಿ ಪೋಸ್ಟೆಡ್ ಅಬ್ರಾಡ್ ಹೋದ್ರೆ ಅಲ್ಲಿ ಪರ್ಕ್ ವಿಸಿಟ್ಸ್ ಕೊಡ್ತಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಸೊ ಅಲ್ಲಿ ಇರಲಿಕ್ಕೆ ಅದು ಮತ್ತೆ ಓಡಾಡಕ್ಕೆ ಎಲ್ಲಾನು ಒಂದಷ್ಟು ಫೆಸಿಲಿಟೀಸ್ ಮಾಡ್ತಾರೆ, ಅದು ಟ್ಯಾಕ್ಸ್ ಫ್ರೀ. ರೆಂಟ್ ಫ್ರೀ ಅಕಾಮಡೇಷನ್ ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್. ರೆಂಟ್ ಫ್ರೀ ಅಕಾಮಡೇಷನ್ ಟು ಸ್ಪೆಸಿಫೈಡ್ ಅಂಡ್ ನಾನ್ ಸ್ಪೆಸಿಫೈಡ್ ಎಂಪ್ಲಾಯಿಗೆ ಟ್ಯಾಕ್ಸಬಲ್, ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಸ್ಗೆ ಇದು ಮತ್ತೆ ಯೂನಿಯನ್ ಮಿನಿಸ್ಟರ್ ಅಫಿಷಿಯಲ್ ಪಾರ್ಲಿಮೆಂಟ್ ಅವ್ರಿಗೆ ಎಲ್ಲ ಟ್ಯಾಕ್ಸ್ ಫ್ರೀ. ರೆಂಟ್ ಫ್ರೀ ಅಕಾಮಡೇಷನ್ ಪ್ರೊವೈಡೆಡ್ ಟು ದ ಎಂಪ್ಲಾಯೀಸ್ ಇನ್ ರಿಮೋಟ್ ಏರಿಯಾಸ್ ತುಂಬಾನೇ ಯಾರೂ ಇಲ್ದಿರೋ ಪ್ಲೇಸಸ್ ಅಲ್ಲಿ, ಇವಾಗ ಸಿಯಾಚಿನ್ ಇರ್ಬೋದು, ನೋ ಮ್ಯಾನ್ಸ್ ವರ್ಲ್ಡ್ ಅಂತಾರೆ, ಆ ಥರದಲ್ಲ ತುಂಬ ರಿಮೋಟ್ ಏರಿಯಾದಲ್ಲೆಲ್ಲ ರೆಂಟ್ ಫ್ರೀ ಅಕಾಮಡೇಷನ್ ಇಸ್ ನಾನ್ ಟ್ಯಾಕ್ಸಬಲ್. ರೀಇಂಬರ್ಸ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಬುಕ್ಸ್ ಅಂಡ್ ಜರ್ನಲ್ಸ್ ಏನಾದರೂ ಬರಿಬೇಕಾದ್ರೆ ಆವಾಗ ಏನೇ ಒಂದು ಎಕ್ಸ್ಪೆಂಡಿಚರ್ ಆಗುತ್ತೆ ಅದಕ್ಕೆ ರೀಇಂಬರ್ಸ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಟ್ಯಾಕ್ಸ್ ಫ್ರೀ. ಸ್ಕಾಲರ್ಶಿಪ್ ಟು ಎಂಪ್ಲಾಯೀಸ್ ಚಿಲ್ಡ್ರನ್ಗೆ ಸ್ಕಾಲರ್ಶಿಪ್, ದಟ್ ಈಸ್ ಆಲ್ಸೋ ಟ್ಯಾಕ್ಸ್ ಫ್ರೀ. ಕಂಪನಿ ಕೊಡೋದು ಸ್ಕಾಲರ್ಶಿಪ್, ಆಯ್ತಾ. ಟೆಲಿಫೋನ್ ಫೆಸಿಲಿಟಿ ಇನ್ಕ್ಲೂಡಿಂಗ್ ಮೊಬೈಲ್ ಪ್ರೊವೈಡೆಡ್ ಬೈ ದ ಎಂಪ್ಲಾಯರ್ ಐದರ್ ಫಾರ್ ಪರ್ಸನಲ್ ಆರ್ ಅಫಿಷಿಯಲ್ ಯೂಸ್, ಟ್ಯಾಕ್ಸ್ ಫ್ರೀ. ಟ್ಯಾಕ್ಸ್ ಆನ್ ಪರ್ಕ್ ವಿಸಿಟ್ಸ್ ಇನ್ ಕೈಂಡ್ ಪೇಡ್ ಬೈ ದ ಎಂಪ್ಲಾಯರ್. ಯಾವುದೇ ಒಂದು ಪರ್ಕ್ ವಿಸಿಟ್ಸ್ ಇನ್ ಕೈಂಡ್ ಕೊಟ್ರೆ, ಗಿಫ್ಟ್ ತರ ಏನಾದರೂ ಕೊಟ್ರೆ ಅದು ಟ್ಯಾಕ್ಸ್ ಫ್ರೀ. ಟ್ರಾನ್ಸ್ಫರ್ ಆಫ್ ಎ ಮೂವಬಲ್ ಅಸೆಟ್ಸ್ ಅದರ್ ದನ್ ಕಂಪ್ಯೂಟರ್ಸ್, ಕಾರ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್ ಟು ದ ಎಂಪ್ಲಾಯೀಸ್ ಆಫ್ಟರ್ ಯೂಸಿಂಗ್ ಸಚ್ ಅಸೆಟ್ಸ್ ಫಾರ್ ಮೋರ್ ದನ್ 10 years. ಇವಾಗ 10 years ಎಂಪ್ಲಾಯಿ ಯೂಸ್ ಮಾಡ್ತಿರ್ತಾರೆ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದಾಗ ಅದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಸೊ ಅಂಥದ್ದು ಟ್ಯಾಕ್ಸ್ ಫ್ರೀ. ಸೊ ಇಷ್ಟು ನಾವು ಪರ್ಕ್ವಿಸಿಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಒಂದು ಟ್ಯಾಕ್ಸ್ ಫ್ರೀ, ಒಂದು ಟ್ಯಾಕ್ಸಬಲ್, ಒಂದು ಸ್ಪೆಸಿಫೈಡ್ ಎಂಪ್ಲಾಯಿದು. ಲೆಟ್ ಅಸ್ ಸಿ ಫಸ್ಟ್ ಒನ್. ಇದರಲ್ಲಿ ನಮಗೆ ಒಂದು 3-4 ಇಂಪಾರ್ಟೆಂಟ್ ಇರುತ್ತೆ. ಇನ್ ದಟ್ ರೆಂಟ್ ಫ್ರೀ ಅಕಾಮಡೇಷನ್ RFA ಅಂಡ್ ಕನ್ಸೆಷನ್ ಅಕಾಮಡೇಷನ್ ಹೇಗೆ ಟ್ಯಾಕ್ಸ್ ಟ್ರೀಟ್ ಮಾಡ್ತಾರೆ ಅಂತ, ಹೌ ಇಟ್ ಈಸ್ ಟ್ರೀಟೆಡ್ ಫಾರ್ ದ ಟ್ಯಾಕ್ಸ್ ಪರ್ಪಸ್. ಗೌರ್ಮೆಂಟ್ ಎಂಪ್ಲಾಯೀಸ್, ದಟ್ ಈಸ್ ಸ್ಟೇಟ್ or ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೆಂಗೆ ಅಂದ್ರೆ ಅಮೌಂಟ್ ಡಿಟರ್ಮಿನ್ಡ್ ಆಸ್ ಪರ್ ದ ಗೌರ್ಮೆಂಟ್ ರೂಲ್ಸ್. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟು ಅಮೌಂಟ್ ಡಿಟರ್ಮನ್ ಆಗುತ್ತೆ ಅದಕ್ಕೆ 10% ಆಫ್ ದ ಒರಿಜಿನಲ್ ಕಾಸ್ಟ್ ಆಫ್ ದ ಫರ್ನಿಚರ್ಸ್, ಅದು ಮತ್ತೆ ಆಡ್ ಅಗೈನ್ ಹೈರ್ ಚಾರ್ಜಸ್, ಇದೆಲ್ಲ ಆಡ್ ಮಾಡಿ ಲೆಸ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯೀಸ್. ಎಷ್ಟು ರೆಂಟ್ ಪೇ ಮಾಡಿದ್ದಾರೆ ಅದು ಟ್ಯಾಕ್ಸಬಲ್ ರೆಂಟ್ ಫ್ರೀ ಅಕಾಮಡೇಷನ್. ಎಂಪ್ಲಾಯಿ ಎಷ್ಟು ರೆಂಟ್ ಪೇ ಮಾಡ್ತಾರೆ, ಈ 3 ಸೇರಿ ರೆಂಟಿನ ಪೇ ಮಾಡಿದನ್ನ ಲೆಸ್ ಮಾಡಿದ್ ಬಂದನ್ನ ಟೋಟಲ್ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಡೇಷನ್, ಟ್ಯಾಕ್ಸಬಲ್ ವ್ಯಾಲ್ಯೂ, ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಡೇಷನ್. ಅದೇ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ದೆರ್ ಆರ್ ಸಮ್ ಅದರ್ ಕಂಡೀಷನ್. ಇಫ್ ದ ಹೌಸ್ ಇಸ್ ಓನ್ಡ್ ಬೈ ದ ಎಂಪ್ಲಾಯರ್ ಕಂಪನಿಯಿಂದಾನೇ ಅವ್ರದೇ ಓನ್ ಹೌಸ್ ಇದೆ, ಅವಾಗ ಏನಾಗುತ್ತೆ, ಎಲ್ಲಿ ಇದೆ, ಇಟ್ ಈಸ್ ಪಾಪ್ಯುಲೇಷನ್ ಎಕ್ಸೀಡಿಂಗ್ 25 lakh ಆಸ್ ಪರ್ 2001 ಸೆನ್ಸಸ್. ಸೊ ಯಾವುದೋ ಒಂದು ಪ್ಲೇಸ್, ಯಾವುದೋ ಒಂದು ತಾಲೂಕಾ ಅನ್ಕೊಳ್ಳೋಣ, ಆ ತಾಲೂಕಾದಲ್ಲಿ 25 ಲಕ್ಷಕ್ಕಿಂತ ಕಡಿಮೆ ಜನ ಇದ್ದಾರೆ. ಯೂಶುವಲ್ ಆಗಿ ತಾಲೂಕಾಸಲ್ಲಿ ಹಾರ್ಡ್ಲಿ 5 to 8 lakhs ಇದ್ರೆ ಜಾಸ್ತಿ. ಸೊ ಅಂತ ಕೇಸಸ್ ಸೆನ್ಸಸ್ ಪ್ರಕಾರ ಇದ್ದಾಗ ಏನಪ್ಪ,
ಇದು ರೆಂಟ್ ಫ್ರೀ ಅಕಾಮಡೇಷನಲ್ಲಿ ಅಂದರೆ 15% ಆಫ್ ಸ್ಯಾಲ್ರಿ ಪ್ಲಸ್ 10% ಆಫ್ ಒರಿಜಿನಲ್ ಕಾಸ್ಟ್ ಆಫ್ ಫರ್ನಿಚರ್ ಇದೆ. ದ ವ್ಯಾಲ್ಯೂ ಆಫ್ ಅ ಹೋಟೆಲ್ ಅಕಾಮಡೇಷನ್ ವಿಲ್ ನಾಟ್ ಬಿ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಎಂಪ್ಲಾಯ್. 15 days ಆದಮೇಲೆ, if it is not transfer also, if he is accommodated in the hotel itself. If rent-free accommodation located in a remote area is provided to an employee, it is not taxable. Rent-free accommodation remote area dalli kottidare andre it is not taxable. So next ನಾವು ಪ್ರಾಬ್ಲಮ್ ನೋಡ್ತಾ ಹೋಗೋಣ, ಯಾವ್ಯಾವ ಥರ ಪ್ರಾಬ್ಲಮ್ ಇದೆ ಅಂತ. ಮಿಸ್ಟರ್ ಸುಮನ್ ಇಸ್ ಎಂಪ್ಲಾಯ್ಡ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಅಂದರೆ 25 ಲಕ್ಷಕ್ಕಿಂತ ಜಾಸ್ತಿ, ಯಾಕಂದರೆ ಬ್ಯಾಂಗ್ಳೂರ್ದು ಪಾಪ್ಯುಲೇಷನ್ 1 crore plus. His particular of income for the previous year ನಮ್ಗೆ ಯಾವುದು previous year 2021. Our basic salary 8,000 per month, DA 2,000 per month. In that 40% enters into retirement benefit. Bonus 4,000 per annum. Commission 8,500 per annum. Entertainment allowance is 500 per month. Fair rent value for rent-free house provided by the employer. So 40,000 per annum. Value of furniture provided is 20,000. It's ರಿಟರ್ನ್ ಡೌನ್ ವ್ಯಾಲ್ಯೂ. ರಿಟರ್ನ್ ಡೌನ್ ವ್ಯಾಲ್ಯೂ ಯಾವಾಗ ಆಗುತ್ತೆ ಅಂದರೆ ಅದರದ್ದು ಡಿಪ್ರಿಸಿಯೇಷನ್ ಆದಾಗ. ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಅನ್ 1/4/2020. Okay, ₹5,000. Compute income from salary of Mr. Suman for the assessment year 2021 and 22. Computation of gross salary. Mr. Suman assumed to be resident and non-government employee. Previous year is 2020-21. Assessment year 2021-22. Okay. Basic salary. First basic salary ಹಾಕೊಳ್ಳೋಣ. Basic salary ಎಷ್ಟು? 8,000 per month. 8,000 into 12 is 96,000. DA 12th, okay, 2,000. DA 2,000 into 12 is 24,000. ಸೊ ಇದು ನಮಗೆ ಆಮೇಲೆ ಬರುತ್ತೆ. ಬೋನಸ್ 4,000 per annum. ಬೋನಸ್ 4,000 per annum. And commission 8,500 per annum. And then entertainment allowance. ಫಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಯಾಕೆ ಅಂದರೆ ಇವನು ನಾನ್ ಗೌರ್ಮೆಂಟ್ ಇರೋದ್ರಿಂದ ಇದು ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ 500 into 12 is 6,000. So entertainment allowance. Okay. Value of rent-free furnished accommodation. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಇಸ್ ನೋಟ್. ಇಲ್ಲಿ ಕೆಳಗಡೆ ವರ್ಕಿಂಗ್ ನೋಟ್ ಮಾಡಿದ್ವಿ. ದಿಸ್ ಇಸ್ ವರ್ಕಿಂಗ್ ನೋಟ್ 1. ಪಾಪ್ಯುಲೇಷನ್ ಇನ್ ಬ್ಯಾಂಗ್ಳೂರ್ ಸಿಟಿ ಅಸ್ಯೂಮ್ ಟು ಬಿ ಮೋರ್ ದ್ಯಾನ್ 25 lakh. ಓಕೆ, ನಾ ಹೇಳಿದ್ನಲ್ಲ. Calculation of salary for ascertaining taxable RFA is first salary, bonus, commission, dearness allowance and entertainment allowance. ಯಾವುದೇ ಅಲೋಯನ್ಸ್ ಇದ್ರೂ ಹಾಕೋಬೇಕಾಗುತ್ತೆ. ಸೊ 1,24,100 is the what? The salary. ಸೊ ಇವಾಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ RFA. ಕ್ಯಾಲ್ಕುಲೇಷನ್ ಆಫ್ RFA ಏನು ಬರುತ್ತೆ? ಫಸ್ಟ್ ಏನು ಹೇಳಿದೆ ನಾನು? 15% ಆಫ್ ಸ್ಯಾಲ್ರಿ ಅಲ್ಲ. 15% of salary, that is 15% of 1,24,100 is 18,615. Value of rent-free furnished accommodation. Plus ಅದಕ್ಕೆ 10% ವ್ಯಾಲ್ಯೂ ಆಫ್ ಫರ್ನಿಚರ್ ಹಾಕೋಬೇಕು ಅಲ್ವಾ? ಫರ್ನಿಚರ್ 10%. ಸೊ 20,000 10% ಅಂದರೆ 2,000. ಸೊ 18,615 plus 2,000 is 20,615. Minus rent paid by the employees. What is the rent paid by the employees? It is not given. Fair rent value of rent-free accommodation by the employer is 40,000. But it is not mentioned here. Okay, let us see.
ರೆಂಟಲ್ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ. ಓಕೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇಟ್ ಈಸ್ ಜಸ್ಟ್ ದೇ ಹ್ಯಾವ್ ಮೆನ್ಷನ್ ದ ರೆಂಟಲ್ ವ್ಯಾಲ್ಯೂ, ಬಟ್ ಅವ್ನು ಪೇ ಮಾಡ್ತಿದ್ದಾನೆ ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ದಟ್ ಮೀನ್ಸ್ ಹಿ ಈಸ್ ನಾಟ್ ಪೇಯಿಂಗ್ ಎನಿ ರೆಂಟ್ ಫಾರ್ ಇಟ್. ಸೊ ರೆಂಟ್ ಪೇಡ್ ಆಫ್ ದ ಎಂಪ್ಲಾಯಿ is nil. See here, a fair rental value of rent-free house provided by the employer. It is just a rental value. on ಎಷ್ಟು ರೆಂಟ್ ಅವ್ನು ಕೊಟ್ಟಿದ್ದಿದ್ರೆ 40,000 ಕೊಡಬೇಕಾಗಿತ್ತು, ಬಟ್ ಹಿ ಈಸ್ ನಾಟ್ ಪೇಡ್ ಎನಿ ರೆಂಟ್. ಇಲ್ಲೆಲ್ಲೂ ಮೆನ್ಷನ್ ಆಗಿಲ್ಲ ಅವ್ನು ರೆಂಟ್ ಪೇ ಮಾಡಿದ್ದಾನೆ ಅಂತ. ಸೊ ದಟ್ಸ್ ವೈ ಇಟ್ ಈಸ್ ಮೆನ್ಷನ್ಡ್ ಆಸ್ ನಿಲ್. ಸೊ ಏನು ಬಂತು? 20,615. So value of the taxable rent-free furnished accommodation is 20,615. So ಎಲ್ಲಾನು ಆಡ್ ಮಾಡಿದಾಗ 1,59,115 ಮತ್ತು less standard. This is a gross salary income. Less standard deduction under 16(1)(a). This is not 40,000. Now it is 50,000. From 2020, from previous year, it is 50,000. Last year also, this year also it is 50,000. Instead of 40,000, we'll make 50,000. So it is 1,09,000. Okay. It is 1,09,015 rupees is what taxable salary of Mr. Suman. Hope you understood the whole ಪ್ರಾಬ್ಲಮ್ ಹಿಯರ್. ಇಲ್ಲಿ ಯಾಕೆ ನಿಲ್ ತಗೊಂಡ್ವಿ ಅಂದರೆ ಇಲ್ಲಿ ಅವನು ಪೇ ಮಾಡಿರೋದು ಇಲ್ಲ, ಬಟ್ ವ್ಯಾಲ್ಯೂ ಆಫ್ ದಟ್ ಹೌಸ್ ಕೊಟ್ಟಿದ್ದಾರಷ್ಟೆ. ಓಕೆ, ಸೊ ಇದು ಮೂರನ್ನ ಆ್ಯಡ್ ಮಾಡಿ, ಎರಡನ್ನ ಆ್ಯಡ್ ಮಾಡಿ ಲೆಸ್ ಮಾಡಬೇಕಿತ್ತು. ಲೆಸ್ ಮಾಡೋದಕ್ಕೆ ಅವನು ಯಾವುದು ಪೇ ಮಾಡಿಲ್ಲ. ಹೈಯರ್ ಚಾರ್ಜಸ್ ಏನಿಲ್ಲ. ಸೊ ವಿ ಹ್ಯಾವ್ ನಾಟ್ ಆ್ಯಡೆಡ್ ಎನಿ ಹೈಯರ್ ಚಾರ್ಜಸ್ ಹಿಯರ್. ಸೊ ಫಸ್ಟ್ ಏನು, ಸ್ಯಾಲ್ರಿ 15% of salary plus 10% of original cost of the furniture plus higher charges. So there is no higher charges here. That's why we have not taken. Hope you understood. Please write down in your notes